ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಇವರು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಜೂನಿಯರ್ ಅಸೋಸಿಯೇಟ್ಸ್ ಯಾವುದಕ್ಕೆ ಅಂದರೆ ಕಸ್ಟಮರ್ ಸಪೋರ್ಟ್ಸ್ ಮತ್ತು ಸೇಲ್ಸ್ಗೆ ಸಂಬಂಧಪಟ್ಟಂಥದ್ದು. ಇದು ಜನರಲ್ ಆಗಿ ಎಲ್ಲರಿಗೂ ಅನ್ವಯಿಸುತ್ತೆ. ಇಲ್ಲಿ 7,680 ಹುದ್ದೆಗಳಿದೆ. ತಿಂಗಳ ಸಂಬಳ, ಪ್ರಥಮ ತಿಂಗಳ ಸಂಬಳವೇ ಸರಿಸುಮಾರು 46,000 ರೂಪಾಯಿ ಅಂತ ಅವರು ತಿಳಿಸ್ತಿದ್ದಾರೆ. ಬನ್ನಿ, ಇನ್ನು ಕೆಲವೇ ನಿಮಿಷದಲ್ಲಿ ಈ ವಿಡಿಯೋನಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಮುಖ್ಯ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಕೂಡಲೇ ಒತ್ತಿ. ನೀವು ಇದರಿಂದ ನಿಮಗೆ ಕನ್ನಡದಲ್ಲಿ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗುತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈಗ ಶೈಕ್ಷಣಿಕ ವಿದ್ಯಾರ್ಹತೆ ಯಾರು ಅಂತಂತಾರೆ, ಯಾವುದೇ ಪದವಿ ಅಂತ ಹೇಳ್ತಿದ್ದಾರೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಆಗಿರಲಿ, ನಿಮಗೆ ಈ ಹುದ್ದೆ ಇಷ್ಟ ಇದೆ ಅನ್ನೋದಾದರೆ ನೀವು ಅರ್ಹರು ಅಂತ ಹೇಳ್ತಿದ್ದಾರೆ. ಹಾಗೂ ಬಹಳ ಮುಖ್ಯವಾಗಿ 2 ವಿಚಾರ ಅವರು ತಿಳಿಸ್ತಿದ್ದಾರೆ. ನೀವು ಈ ಪದವಿಯನ್ನು 31/12/2026 ಒಳಗೆ ಉತ್ತೀರ್ಣರಾಗಿರಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗೂ ಅಂತಿಮ ವರ್ಷದ ಪದವೀಧರರು ಈಗ ಏನಿರ್ತಾರೆ ಅವ್ರಿಗೆ ಇನ್ನೂ ನಿಮಗೆ ಫಲಿತಾಂಶ ಬಂದಿಲ್ಲ ಅಂದರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದಾಗಿದೆ ಅಂತ ಅವರು ತಿಳಿಸ್ತಿದ್ದಾರೆ. ಸಾಮಾನ್ಯವಾಗಿ ಈ ಒಂದು ಭರ್ತಿ ಕೆಲಸಕ್ಕೆ ವಯೋಮಿತಿ ಅಂತ ಇದ್ದೇ ಇರುತ್ತೆ. ಇಲ್ಲಿ 20ರಿಂದ 28 ವರ್ಷದ ಒಳಗೆ ಇರಬೇಕು ಅಂತಿದ್ದಾರೆ. ಅದಕ್ಕೆ ಅವರು ಕಟ್ ಆಫ್ ಅಂತ ಏನು ಹೇಳ್ತಾರೆ, ಅದು April 1, 2026 ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಕಟ್ ಆಫ್ ಡೇಟ್ಗೆ ನಿಮ್ಮ ವಯಸ್ಸು 20ರಿಂದ 28 ಒಳಗೇ ಇರಬೇಕು ಅಂತ ಹೇಳಿ. ನೀವೇನಾದರೂ 28ಕ್ಕಿಂತಲೂ ಹೆಚ್ಚಾಗಿದೆ, ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಸರ್ಕಾರದ ನಿಯಮದಂತೆ ಕೆಲವೊಂದು ಸಡಿಲಿಕೆ ಕೂಡ ಮಾಡಿದ್ದಾರೆ. ಹಾಗಾದರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಯಾವತ್ತು ಕೊಟ್ಟಿದ್ದಾರೆ ಅಂದರೆ 31 ಆಗಸ್ಟ್ 2026 ಅಂತ ಕೊಟ್ಟಿದ್ದಾರೆ. ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಇಂತಹ ಉದ್ಯೋಗದ ಮಾಹಿತಿಗೆ ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಈಗಲೇ ಕೊಡಿ ನೀವು. ಹಾಗೂ ವಿಡಿಯೋ ಸಂಪೂರ್ಣ ನೋಡಿದ ನಂತರ ನಿಮಗೆ ಗೊತ್ತಿರುವವರ ಜೊತೆ ಎಲ್ಲರಿಗೂ ಹಂಚಿಕೊಳ್ಳಿ. ವೇತನ ಶ್ರೇಣಿ ಅಂದರೆ ಪೇ ಸ್ಕೇಲ್ ಅಂತ ಹೇಳ್ತಾರೆ. ಈ ಪೇ ಸ್ಕೇಲು ಶುರುವಾಗೋದೇ 24,050ರಿಂದ. ಇದಕ್ಕೆ HRA DA ಎಲ್ಲ ಸೇರಿದ್ರೆ ಸರಿಸುಮಾರು 46,000 ರೂಪಾಯಿಯ ಸಂಬಳದ ಕೆಲಸ ಇದಾಗಿದೆ ಅಂತ ಅವರು ತಿಳಿಸ್ತಿದ್ದಾರೆ. ಅವರ ಒಂದು ನೋಟಿಫಿಕೇಷನ್ ಓದಿದಾಗ ನಮಗೆ ಅರ್ಥವಾಗೋದು ಆಯ್ಕೆ ವಿಧಾನ 2 ಹಂತದಲ್ಲಿ ಮಾಡ್ತಾರೆ ಅಂತ ಹೇಳಿ. ಮೊದಲು ಪೂರ್ವಭಾವಿ ಪರೀಕ್ಷೆ, ಅದನ್ನು ಪ್ರಿಲಿಮ್ಸ್ ಅಂತ ಕರೀತಾರೆ. 2ನೇದು ಮುಖ್ಯ ಪರೀಕ್ಷೆ, ಅದನ್ನು ಮೇನ್ಸ್ ಅಂತ ಕರೀತಾರೆ. ಈ ಮೊದಲ ಪ್ರಿಲಿಮ್ಸ್ ಇದೆಯಲ್ಲ, ಪೂರ್ವಭಾವಿ ಪರೀಕ್ಷೆ, ಇದು ವಸ್ತುನಿಷ್ಠ ಅಂದರೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ಆಬ್ಜೆಕ್ಟಿವ್ ಅಂತ ಅವರು ತಿಳಿಸ್ತಿದ್ದಾರೆ. ಇಲ್ಲಿ 100 ಪ್ರಶ್ನೆಗಳನ್ನು ಕೊಡ್ತಾರೆ, ಅದಕ್ಕೆ 100 ಅಂಕಗಳಿರುತ್ತೆ. ಆದರೆ ಈ 100 ಪ್ರಶ್ನೆಗಳನ್ನು ನೀವು 60 ನಿಮಿಷದಲ್ಲೇ ಉತ್ತರಿಸಬೇಕಾಗಿರುತ್ತೆ. ಎಲ್ಲವೂ ಆನ್ಲೈನ್ ಆಗಿರುತ್ತೆ. ಸೊ ಇಲ್ಲಿ ಯಾವ ವಿಷಯದ ಬಗ್ಗೆ ನಿಮಗೆ 100 ಪ್ರಶ್ನೆಗಳನ್ನು ಕೊಡ್ತಾರೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಮೇಲೆ 100 ಪ್ರಶ್ನೆಗಳನ್ನು ಕೊಡ್ತಾರೆ. ಈ ಪ್ರಿಲಿಮ್ಸ್ನ ಪಾಸಾದ ನಂತರ ನಿಮಗೆ ಮುಖ್ಯ ಪರೀಕ್ಷೆಗೆ ಕರೀತಾರೆ. ಆ ಮುಖ್ಯ ಪರೀಕ್ಷೆಯೂ ಅಷ್ಟೇ, ಅದು ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ಆಬ್ಜೆಕ್ಟಿವ್ ಅಂದರೆ ವಸ್ತುನಿಷ್ಠವಾಗಿರುತ್ತೆ. ಇಲ್ಲಿ ಮಾತ್ರ 190 ಪ್ರಶ್ನೆಗಳಿರುತ್ತೆ. 200 ಅಂಕಗಳಿಗೆ ಇವರು ಮೇನ್ಸ್ ಪರೀಕ್ಷೆ ಮಾಡ್ತಾರೆ. ಈ 190 ಪ್ರಶ್ನೆ ಇದೆಯಲ್ಲ, ಅದನ್ನು ನಿಮಗೆ 160 ನಿಮಿಷದಲ್ಲಿ ಉತ್ತರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ 190 ಪ್ರಶ್ನೆಗಳನ್ನು ಅವರು ಜನರಲ್ ಫಿನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಹಾಗೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ.
ಇದರ ಜೊತೆಗೆ ಪ್ರಿಲಿಮ್ಸು ಮೇನ್ಸ್ ಅಂತ ನೋಡಿದ್ವಿ, ಇದರ ಜೊತೆಗೆ ಒಂದು ಸ್ಥಳೀಯ ಭಾಷಾಜ್ಞಾನ ಪರೀಕ್ಷೆ ಕೂಡ ನೀವು ತಗೊಳ್ಬೇಕಾಗಿರುತ್ತೆ. ಸ್ಥಳೀಯ ಭಾಷಾಜ್ಞಾನ ಪರೀಕ್ಷೆ ಅಂದರೆ ನೀವು ಯಾವ ರಾಜ್ಯಕ್ಕೆ ನೀವು ಅರ್ಜಿ ಸಲ್ಲಿಸ್ತಿದ್ದೀರಿ ಆ ರಾಜ್ಯದ ಭಾಷೆ ಅಂದರೆ ಈ ಕರ್ನಾಟಕ ಅಂದರೆ ಕನ್ನಡವನ್ನು ಓದಲು, ಬರೆಯಲು, ಅರ್ಥ ಮಾಡಿಕೊಳ್ಳಲು ಹಾಗೂ ಮಾತನಾಡಲು ಬರಬೇಕಾಗಿರುತ್ತೆ. ಸೊ ಇಂತಹ ಒಂದು ಪರೀಕ್ಷೆಗೆ ಅವರು ವಿನಾಯಿತಿಯನ್ನು ಕೂಡ ಇಟ್ಟಿದ್ದಾರೆ. ಅದೇನು ಅಂದರೆ ನೀವು 10ನೇ ತರಗತಿ 12ನೇ ತರಗತಿಲೆಲ್ಲ ಸ್ಥಳೀಯ ಭಾಷೆ ತಗೊಂಡು ಉತ್ತೀರ್ಣರಾಗಿದ್ದರೆ ನಿಮಗೆ ವಿನಾಯಿತಿ ಸಿಗುವ ಎಲ್ಲ ಚಾನ್ಸಸ್ ಇದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಬಹಳ ಬಾರಿ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ, ಪರೀಕ್ಷಾ ಮಾಧ್ಯಮ ಯಾವುದಿರುತ್ತೆ ಅಂತ ಹೇಳಿ, ಕನ್ನಡದಲ್ಲೂ ಉತ್ತರಿಸೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ. ಕನ್ನಡದಲ್ಲಿ, ಆಂಗ್ಲ ಭಾಷೆಯಲ್ಲಿ ಹಾಗೂ ಹಿಂದಿ ಭಾಷೆಯಲ್ಲಿ ಉತ್ತರಿಸೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಕರ್ನಾಟಕಕ್ಕೆ ಅರ್ಜಿ ಸಲ್ಲಿಸ್ತಿದ್ದೀರಿ ಪರೀಕ್ಷಾ ಪೂರ್ವ ತರಬೇತಿ ಕೆಲವೊಬ್ಬರಿಗೆ ಹಮ್ಮಿಕೊಂಡಿದ್ದಾರೆ. OBC, SC, ST, ಎಕ್ಸ್ ಸರ್ವಿಸ್ ಮೆನ್ ಮತ್ತು PWBD ಅಂತ, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ. ಸೊ ಯಾರ್ಯಾರು ನೀವು ಅರ್ಜಿ ಸಲ್ಲಿಸ್ತಿದ್ದೀರಿ ಈ ಒಂದು ಕ್ಯಾಟಗರಿಗೆ ಬರುವವರು, ನಿಮಗೆ ಪರೀಕ್ಷಾ ಪೂರ್ವ ತರಬೇತಿ ಬೇಕು ಅನ್ನೋದಾದರೆ ಅದಕ್ಕೆ ಈಗಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಪರೀಕ್ಷಾ ಕೇಂದ್ರಗಳು ಸಂಪೂರ್ಣ ಭಾರತದಲ್ಲಿ ಇದೆ. ಆಲ್ ಇಂಡಿಯಾ, ಅಖಿಲ ಭಾರತ ಮಟ್ಟದಲ್ಲಿ ನಡೆಯುವಂತಹ ಪರೀಕ್ಷೆಗಳು ಇವು ಸಂಪೂರ್ಣ ಭಾರತದಲ್ಲಿ ನಡೀತಿದೆ. ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಕಲಬುರಗಿನಲ್ಲಿ ಇವರು ಪರೀಕ್ಷಾ ಕೇಂದ್ರಗಳನ್ನು ಇಟ್ಟಿದ್ದಾರೆ. ಅರ್ಜಿ ಶುಲ್ಕ ಏನಾದರೂ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ ಅರ್ಜಿ ಶುಲ್ಕ. ಆದರೆ ಕೆಲವೊಂದು ವರ್ಗದವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಕಳಕಳಿ ನೋಟಿಫಿಕೇಷನ್ ಲಿಂಕ್ ನಾನು ಅರ್ಧ ನಿಮಿಷದಲ್ಲಿ ಕೊಡ್ತೇನೆ. ಅಲ್ಲಿಗೆ ಹೋದಾಗ ನೋಟಿಫಿಕೇಷನ್ನ ಖಂಡಿತ 2 ಬಾರಿ ಓದಿದಾಗ ನಿಮಗೆ ವಿದ್ಯಾರ್ಹತೆ, ವಯಸ್ಸು, ಮೀಸಲಾತಿ, ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಪರೀಕ್ಷಾ ದಿನಾಂಕ, ಇತರ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡು ನೀವು ಅರ್ಹರಿದ್ದರೆ ನೀವು ಕೂಡಲೇ ಅರ್ಜಿಗಳನ್ನು ಹಾಕಿ ಹಾಗೂ ಈ ಪರೀಕ್ಷೆನ ತಗೊಳ್ಳಿ ಅಂತ ನನ್ನ ಮನವಿ. ನಿಮಗೆ ಬೇಕಾಗಿರೋ ನೋಟಿಫಿಕೇಷನ್ ಲಿಂಕು, ವೆಬ್ಸೈಟ್ ಲಿಂಕು, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕು ಎಲ್ಲವನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಲಿಂಕ್ ಮುಖೇನವೇ ಈ ವಿಡಿಯೋನ ನೋಡಿ. ಆಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವ ಜಾಗ ಕಾಣುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಈ ಉದ್ಯೋಗದ ಮಾಹಿತಿಯನ್ನು ತಂದಿರುವ IM ಫಾರ್ ಕೆರಿಯರ್ ಚಾನಲ್ಗೆ ನೀವು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಈಗಲೇ ಹೊತ್ತಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗುತ್ತೆ. ಹಾಗೂ ಬಹಳ ಮುಖ್ಯವಾಗಿ ಈ ಚಾನಲ್ ಹೆಸರು IM ಫಾರ್ ಕೆರಿಯರ್ ಚಾನಲ್. ಇಲ್ಲಿ ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ಸಿಗ್ತಾ ಇದೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿಯವರೆಗೂ ನೀವು ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಈ ವಿಡಿಯೋಗೆ ಕೂಡಲೇ ಕೊಡಿ ಹಾಗೂ ಎಲ್ಲರೊಂದಿಗೆ ಮತ್ತೊಮ್ಮೆ ಹಂಚಿಕೊಳ್ಳಿ.